ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ಫೈನಲಿ 2024 ನೀಟ್ ಪರೀಕ್ಷೆ ಇವತ್ತಿಗೆ ಮುಕ್ತಾಯಗೊಂಡಿದೆ. ಒಂದು ರೀತಿ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ. ಇಷ್ಟು ದಿನಗಳ ಕಾಲ ನೀವು ನಡೆಸಿದಂಥ ಪ್ರಿಪರೇಷನ್ಸ್, ಹಾರ್ಡ್ಶಿಪ್, ಸ್ಟ್ರಗಲ್ ಎಲ್ಲದಕ್ಕೂ ಇವತ್ತು ಒಂದು ಬ್ರೇಕ್ ಬಿದ್ದಿದೆ. ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ಏನು ಸ್ಟ್ರಗಲ್ ಮಾಡಿದ್ದೀರಾ, ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು, ಅದಕ್ಕೆ ತಕ್ಕ ಹಾಗೇನೆ ನೀವು ಪೇಪರ್ನ ಅಟೆಂಡ್ ಮಾಡಿರ್ತೀರಾ, ಅದಂತೂ ಪಕ್ಕ ಇರುತ್ತೆ. ಸೊ ಏನೇ ಆಗಿರಲಿ ರಿಸಲ್ಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಇನ್ನೇನು ಪೇಪರ್ ಕೊಟ್ಟಾಗಿದೆ, ರಿಸಲ್ಟ್ ಏನೇ ಆಗಿದ್ರು ಅದನ್ನು ಮುಂದೆನೇ ಬರುತ್ತೆ, ಏನು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ. ಸೊ ಯಾರೆಲ್ಲ ಎಕ್ಸಾಮ್ಸ್ ಬರ್ತೀರಾ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ಸ್ ನೀವು ಅಂದ್ಕೊಂಡು ಹಾಗೇನೆ ಬರಲಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ಟಾಪಿಕ್ ಕಡೆ ಬಂದ್ಬಿಡೋಣ, ಕೀ ಆನ್ಸರ್ಸ್. ಸೊ ತುಂಬ ಜನ ಹುಡುಕ್ತಾ ಇರ್ತೀರಾ, ಆಲ್ರೆಡಿ ಒಂದಷ್ಟು ಜನಕ್ಕೆ ಸಿಕ್ಕಿರುತ್ತೆ, ಬಟ್ ಆದ್ರೂ ನಾವೊಂದು ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋದಿತ್ತು, ಹಾಗಾಗಿನೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಪೇಪರ್ ಡೀಟೇಲ್ಡ್ ಅನಾಲಿಸಿಸ್ ಅಂತ ಏನಿರೋದಿಲ್ಲ, ಮೇಜರ್ ಆಗಿ ನಾನು ಪೇಪರ್ನ ನೋಡಿರೋ ಹಾಗೆ ನಾನೇನು ಡೀಟೇಲ್ಡ್ ಆಗಿ ಎಲ್ಲದನ್ನು ಸಾಲ್ವ್ ಮಾಡ್ಕೊಂಡು ಹೋಗಿಲ್ಲ. ನನಗೆ ಪೇಪರ್ ಹೇಗೆ ಅನಿಸ್ತು, ಆ ಒಂದು ಕ್ವೆಶ್ಚನ್ ಡಿಫಿಕಲ್ಟಿ ನಾನು ನೋಡಿರೋ ಹಾಗೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಹಾಗೆ ಕೀ ಆನ್ಸರ್ಸ್ PDF ಕೂಡ ರೆಡಿ ಇದೆ, ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೂಡ ಕೊಡ್ತೀನಿ. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಆರಾಮಾಗಿ PDF ಸಿಗುತ್ತೆ, ನೀವು ಅದನ್ನು ನೋಡ್ಕೋತಾ ಹೋಗ್ಬೋದು. ನಾನು ಜಸ್ಟ್ ನಿಮಗೆ PDF ತೋರಿಸ್ತಾ ಹೋಗ್ತೀನಿ. ಪೇಪರ್ ನನ್ನ ಪ್ರಕಾರ ಹೇಗಿತ್ತು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ತುಂಬ ಮ್ಯಾಟರ್ ಆಗುತ್ತೆ. ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಗಂಟೆನ ಬಾರಿಸಿ ಮರಿದೇನೆ ಆಲ್ ನೋಟಿಫಿಕೇಶನ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ. ಬಿಕಾಸ್ ನೀವು ಲೈಕ್ ಕೊಡೋದ್ರಿಂದ ಯಾವುದೋ ಒಬ್ಬ ವಿದ್ಯಾರ್ಥಿಗೆ ನೋಟಿಫಿಕೇಶನ್ ಮುಖಾಂತರದಲ್ಲಿ ವಿಡಿಯೋ ತಲುಪಬಹುದು. ಆ್ಯಂಡ್ ಅವನಿಗೆ ಈ ವಿಡಿಯೋದಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಯಿತು ಅಂದರೆ ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ. ಸೊ ಖಂಡಿತವಾಗ್ಲೂ ನೋಡ್ತಿರೋಂಥವ್ರು ಒಂದು ಲೈಕ್ ಕೊಡಿ. ನಿಮ್ಮ ಮನೇಲಿ ಯಾರೇ ನೀಟ್ ವಿದ್ಯಾರ್ಥಿಗಳಿದ್ರೆ ಅವ್ರಿಗೂ ಕೂಡ ವಿಡಿಯೋನ ತಪ್ಪದೇನೆ ಶೇರ್ ಮಾಡಿ. ಸೊ ನಿಮಗೇನು ಅನಿಸ್ತು ಇವತ್ತಿನ ಎಕ್ಸಾಮ್ ಬಗ್ಗೆ ಅದನ್ನು ಕೂಡ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಏನೇ ಡೌಟ್ಸ್ ಕೂಡ ಇದ್ರೂ ತಿಳಿಸ್ಬೋದು. ಯಾಕೆ ಇಷ್ಟುದ್ದ ಹೇಳ್ತಾ ಇದ್ದೀನಿ ಅಂತ ಅಂದರೆ ಬಿಕಾಸ್ ಒಂದಷ್ಟು ಜನ ವಿದ್ಯಾರ್ಥಿಗಳು ಏನು ನೋಡ್ತಾ ಇದ್ದೀರಾ ಅವ್ರು ಸ್ವಲ್ಪ ಇಂಟ್ರಾಕ್ಟ್ ಮಾಡಲಿ. ನಿಮಗೇನೇ ಡೌಟ್ಸ್ ಇದ್ರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಡೈರೆಕ್ಟಾಗಿ ನಾನು ಈ ಒಂದು PDF ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಪೇಪರ್ ಹೇಗಿತ್ತು ಅನ್ನೋದ್ರ ಬಗ್ಗೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕೋಡ್ T3 ಕ್ವೆಶನ್ ಪೇಪರ್ ಕೋಡ್ T3ಗೆ ನಾನು ಇಲ್ಲಿ ನಿಮಗೆ ಆನ್ಸರ್ಸ್ನ ಕೊಡ್ತಾ ಇರುವಂಥದ್ದು. ಈ ಒಂದು PDF ಕೂಡ ಕ್ವೆಶನ್ ಕೋಡ್ ಏನಿದೆ ಕ್ವೆಶನ್ ಪೇಪರ್ ಕೋಡ್ T3ಗೆ ಆಗಿರುವಂಥದ್ದು. ನಿಮಗೆ ಏನೇ ಕ್ವೆಶನ್ ಪೇಪರ್ ಕೋಡ್ ಇದ್ರೂ ಕೂಡ ನೀವು ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಏನೇನು ಕ್ವೆಶನ್ ಇದೆ ಅದ್ರ ಪ್ರಕಾರ ನೀವು ಅದನ್ನು ನೋಡ್ಕೋತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ಫಿಸಿಕ್ಸ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಆಗಿರ್ಬೋದು, ಈ ವರ್ಷ ನನ್ನ ಪ್ರಕಾರ ನಾನು ನೋಡಿರೋ ಹಾಗೇನೆ ಐ ಥಿಂಕ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಏನಿದೆ ಅದು ಸ್ವಲ್ಪ ಲೆಂತಿ ಆಗಿತ್ತು. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ ಅಂತ ಗೊತ್ತು, ಬಟ್ ಸ್ಟಿಲ್ ನಾನು ನೋಡಿರೋ ಹಾಗೆ ಈ ಒಂದು ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಒಂದು ಸಾಲ್ವ್ ಪ್ರೊಸೀಜರ್ ಏನಿದೆ ಅದು ಸ್ವಲ್ಪ ಲೆಂತಿ ಆಗಿತ್ತು ಫಿಸಿಕ್ಸ್ ಹಾಗೆ ಕೆಮಿಸ್ಟ್ರಿಯಲ್ಲಿ. ಕಂಪ್ಯಾರಿಟಿವ್ಲಿ ನನಗೆ ಆರ್ಗ್ಯಾನಿಕ್ ಮತ್ತು ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ವರ್ಕ್ ಮಾಡುವಂಥದ್ದು ಜಾಸ್ತಿನೇ ಇತ್ತು ಅಂತ ಹೇಳ್ತೀನಿ. ಹಾಗಂತ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸೇ ಇರಲಿಲ್ಲ ಅಂತ ಅಲ್ಲ, ತುಂಬ ಕಡೆ ನಿಮಗೆ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಅಂತ ಇದೆ. ಆ್ಯಂಡ್ ಬಯಾಲಜಿ ಲಾಸ್ಟ್ ಇಯರ್ಗಿಂತನೂ ಕೂಡ ಪೇಪರ್ ಬೆಟರ್ ಆಗಿತ್ತು. ಬಯಾಲಜಿ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ಲಾಸ್ಟ್ ಇಯರ್ಗಿಂತ ಪೇಪರ್ ಬೆಟರ್ ಆಗಿತ್ತು. ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮಗೆ ಪೇಪರ್ ಹೇಗೆ ಅನಿಸ್ತು, ಮಾಡರೇಟ್ ಇತ್ತಾ, ಡಿಫಿಕಲ್ಟ್ ಇತ್ತಾ, ಅಥವಾ ತುಂಬ ಈಸಿ ಇತ್ತಾ ಅಂತ. ನನಗೆ ಪೇಪರ್ ಯೂಶ್ವಲಿ ಈ ವರ್ಷಕ್ಕೆ ನಾನು ನೋಡಿರೋ ಹಾಗೆ ಮಾಡರೇಟ್ ಇತ್ತು ಅಂತ ಹೇಳ್ತೀನಿ. ತುಂಬಾ ಈಸಿ ಅಂತನೂ ಅಲ್ಲ, ತುಂಬ ಡಿಫಿಕಲ್ಟ್ ಅಂತನೂ ಅಲ್ಲ, ಮಾಡರೇಟ್ ಆಗಿತ್ತು. ಆ್ಯಂಡ್ ಈ ಮೂರರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ನಾನು ನೋಡಿದ ಹಾಗೆ ನನಗೆ ಫಿಸಿಕ್ಸ್ ಆ ಒಂದು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಬಿಟ್ಟರೆ ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ಕೆಮಿಸ್ಟ್ರಿಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಫಿಸಿಕ್ಸಲ್ಲಿ ನಿಮಗೆ ವರ್ಕ್ ಮಾಡೋದಕ್ಕೆ ಜಾಸ್ತಿ ಇತ್ತು. ಆ್ಯಂಡ್ ಬಯಾಲಜಿಯಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಇತ್ತು, ಕೆಮಿಸ್ಟ್ರಿಯಲ್ಲಿ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಇತ್ತು, ಫಿಸಿಕ್ಸಲ್ಲಿ ಕೂಡ ಒಂದೆರಡು ಇತ್ತು. ಅದನ್ನು ಬಿಟ್ಟರೆ ನಿಮಗೆ ಸಾಲ್ವ್ ಮಾಡುವಂಥದ್ದಕ್ಕೆ ಜಾಸ್ತಿ ಇತ್ತು ಈ ವರ್ಷ ಪೇಪರ್ನಲ್ಲಿ. ನಿಮಗೆ ಬಯಾಲಜಿಯಲ್ಲಿ ಯಾರು ಕ್ವಿಕ್ಕಾಗಿ ಮಾಡಿರ್ತಾರೆ ಈ ವರ್ಷದಲ್ಲಿ ಎಕ್ಸಾಮ್ಸ್ನ ಅಂಥವರಿಗೆ ಈ ಒಂದು ಅಡ್ವಾಂಟೇಜ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಬಯಾಲಜಿಯಲ್ಲಿ ನೀವು ಎಷ್ಟು ಬೇಗ ಒಂದು 90 ಕ್ವೆಶನ್ಸ್ನ ಅಟೆಂಡ್ ಮಾಡಿ ಫಿನಿಷ್ ಮಾಡ್ತೀರಾ, ಉಳಿದಿರುವಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಅಷ್ಟೇ ಬೇಗ ಟೈಮ್ ಸಿಗುತ್ತೆ. ಸೊ ಬಯಾಲಜಿ ಚೆನ್ನಾಗಿ ಸ್ಟಡಿ ಮಾಡಿರುವಂಥವ್ರಿಗೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ NCERTಯಿಂದ ನಾನು ಗಮನಿಸಿರೋ ಹಾಗೆ NCERTಯಿಂದನೇ ಹೆಚ್ಚು ಪ್ರಶ್ನೆಗಳನ್ನು ತೆಗೆದಿದ್ದಾರೆ. ಆ್ಯಂಡ್ ನಿಮಗೆ ಔಟ್ ಆಫ್ ಸಿಲೆಬಸ್ ಅಥವಾ ಔಟ್ ಆಫ್ NCERT ಜಾಸ್ತಿ ಕ್ವೆಶನ್ಸ್ಗಳನ್ನ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇಲ್ಲಿ ಯಾವ ಕ್ವೆಶನ್ ಕೂಡ NCERTಯಿಂದ ಹೊರಗಡೆಯಿಂದ ಬಂದಿರುವಂಥದ್ದು ಯಾವುದೂ ಇಲ್ಲ. ನಿಮಗೆ ಕೆಲವೊಂದಷ್ಟನ್ನ ಆಪ್ಷನ್ಸ್ಗಳಲ್ಲಿ ವೇರಿ ಆಗಿರ್ಬೋದು, ಅದನ್ನು ಬಿಟ್ಟರೆ ನಿಮಗೆ NCERTಯಿಂದ ಹೊರಗಡೆ ಏನು ಬಂದಿಲ್ಲ, ಜಾಸ್ತಿ ಬಂದಿಲ್ಲ. 95% ಆಫ್ ಅಲ್ಲೇ ಇದೆ ಅಂತ ಅನ್ಕೋತೀನಿ ನಾನು NCERTಯಲ್ಲಿ ನಾನು ನೋಡಿರೋ ಹಾಗೆ. ಸೊ ಇಲ್ಲಿ ನೋಡ್ಬೋದು, ನಾನು ನಿಮಗೆ ಕೀ ಆನ್ಸರ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಕ್ವೆಶನ್ ಪೇಪರ್ ಕೋಡ್ T3ಇಂದ. ಸೊ ಇದು ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಬಂದಿರುವಂಥ PDF, ಓಕೆನಾ. ಕ್ವೆಶನ್ ಪೇಪರ್ ಕೋಡ್ T3 ಸೆಕ್ಷನ್ ಎ ಫಿಸಿಕ್ಸ್ ಇದೆ, ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ನಾನು ಅದನ್ನು ನಿಮಗೆ ಹಾಗೆ ಸ್ಲೈಡ್ ಮಾಡ್ತಾ ಹೋಗ್ತೀನಿ, ನೀವು ಅದನ್ನು ಪಾಸ್ ಮಾಡಿ ಕೂಡ ನೋಡ್ಕೋಬೋದು. ಅದಕ್ಕಿಂತ ಈಸಿ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಡೈರೆಕ್ಟಾಗಿ PDFನೇ ಅಪ್ಲೋಡ್ ಮಾಡಿರ್ತೀನಿ, ನೀವು ಅಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಕಲರ್ಫುಲ್ ಕನ್ನಡ ಅಂತ ಹೋಗಿ ಸರ್ಚ್ ಮಾಡಿ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲೂ ಕೂಡ ಹೆಲ್ಪ್ಫುಲ್ PDFನ ಅವಾಗವಾಗ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಅಲ್ಲಿ ಹೋಗಿ ನೀವು ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ತೋರಿಸ್ತಾ ಇದ್ದೀನಿ ನಿಮಗೆ, ಪಾಸ್ ಮಾಡಿ ಕೂಡ ನೋಡ್ಕೋಬೋದು ಸ್ವಲ್ಪ ಸ್ಪೀಡ್ ಆಯಿತು ಅಂತ ಅಂದರೆ. ಸೊ ಫಿಸಿಕ್ಸ್ ಇದೆ.
ಆ್ಯಂಡ್ ಹೇಳಿದ್ನಲ್ಲ ನಿಮಗೆ ಎಷ್ಟು ಬರ್ಬೋದು ಈ ಒಂದು ಕೀ ಆನ್ಸರ್ಸ್ ಏನಿದೆ ಇದು ಫೈನಲೈಸ್ಡ್ ಕೀ ಆನ್ಸರ್ ಅಲ್ಲ. ಇದು ನಿಮಗೆ ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಇವಾಗ ನಾನು ಫಾರ್ ಎಕ್ಸಾಂಪಲ್ ಪರಿಶ್ರಮ ತೋರಿಸ್ತಾ ಇದ್ದೀನಿ, ಇನ್ಯಾರೋ ಆಕಾಶಿನ ತೋರಿಸ್ಬೋದು, ವಿಷನ್ ತೋರಿಸ್ಬೋದು, ಅಲೆನಿನ್ ತೋರಿಸ್ಬೋದು, ಅದಷ್ಟು ಮ್ಯಾಟ್ರ್ ಆಗಲ್ಲ. ಯಾಕಂತ ಅಂದರೆ ಈ ಒಂದು ಕೀ ಆನ್ಸರ್ಸ್ ಏನಿದೆ ಇದು ಆಲ್ಮೋಸ್ಟ್ ನಿಮಗೆ 90 to 95% ಸರಿ ಇರುತ್ತೆ. ಎಲ್ಲೋ ಒಂದು 5 to 10% ವೇರಿ ಆಗುತ್ತೆ. ಯಾಕಂದರೆ NTA ಅವರೇ ಆ್ಯಕ್ಚುಲ್ ಆಗಿ ಅವ್ರ ಕಡೆಯಿಂದ ಒರಿಜಿನಲ್ ಕೀ ಆನ್ಸರ್ಸ್ ಅಂತ ಬಿಡ್ತಾರೆ. ಅದು ಬಿಟ್ಟಾಗ ಒಂದು 5 to 10% ವೇರಿ ಆಗುತ್ತೆ. ಈಗೇನು ನೀವು ಇದರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತಲ್ಲ ಅದು ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, ಆಯಿತಾ. ತುಂಬ ಏನು ಚೇಂಜಸ್ ಆಗಲ್ಲ. ನಿಮಗೆ ಇವಾಗ ಒಂದು 550 ಬರ್ತಾ ಇದೆ, 560 ಬರ್ತಾ ಇದೆ ಅಂತ ಅಂದರೆ ನಿಮಗೆ ಒರಿಜಿನಲ್ ಕೀ ಆನ್ಸರ್ ಬಂದಾಗ ಒಂದು 20 ಮಾರ್ಕ್ಸ್ 30 ಮಾರ್ಕ್ಸ್ ಹಿಂದೂ ಹೋಗ್ಬೋದು, ಮುಂದೂ ಬರ್ಬೋದು. ಅಂದರೆ 520 ಬರ್ಬೋದು, 580 ಹೋಗ್ಬೋದು. ಇವಾಗ 550 ಬರ್ತಾ ಇದೆ ಅಂದರೆ ಸೊ ಆಲ್ಮೋಸ್ಟ್ ಅದೇ ಒಂದು ರೇಂಜಲ್ಲಿ ಇರುತ್ತೆ, ಆಯಿತಾ. ಯಾವುದೂ ಜಾಸ್ತಿ ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ತುಂಬ ಏನಾದರೂ ನಿಮಗೆ ಕ್ವೆಶನ್ಸ್ ತಪ್ಪಾಗಿದೆ, ಇಲ್ಲಿ ಏನಾದರೂ ಅಂತ ಇದೆ ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಿಮ್ಮ ರೆಫರೆನ್ಸಿಗೆ ಮಾತ್ರ ನೋಡ್ಕೊಳ್ಳಿ. ಮಾರ್ಕ್ಸ್ ಬರ್ತಾ ಇದೆ ಅಂದರೆ ಖುಷಿ ಪಡಿ ಆ್ಯಂಡ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ನೇನು ಚೇಂಜಸ್ ಮಾಡೋದಕ್ಕಾಗಲ್ಲ, ಎಕ್ಸಾಮ್ ಬರ್ದಾಗೋಗಿದೆ. ಓಕೆನಾ, ಇನ್ನು 36 ಪೇಜಸ್ ಇದೆ. ಸೊ ನಾನು ಜಾಸ್ತಿ ನಿಮಗೆ ಹೇಳೋದಕ್ಕೆ ಹೋಗಲ್ಲ, ಸ್ಲೈಡ್ ಮಾಡೋದಕ್ಕೆ ಹೋಗಲ್ಲ. PDF ಡೈರೆಕ್ಟಾಗಿ ಹಾಕಿರ್ತೀನಿ, ಅಲ್ಲೇ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಪೇಪರ್ ಡೀಟೇಲ್ಡ್ ಅನಾಲಿಸಿಸ್ ಅಂತೂ ಮಾಡೋದಕ್ಕಾಗಲ್ಲ, ಯಾಕಂತ ಅಂದರೆ ನನಗೂ ಕೂಡ ತುಂಬ ಟೈಮ್ ಬೇಕು ಅದನ್ನು ಅನಲೈಸ್ ಮಾಡೋದಕ್ಕೆ. ಆಲ್ರೆಡಿ ಮಾಡಿದ್ದಾರೆ ತುಂಬ ಜನ, ಅವ್ರ ಪ್ರೊಫೆಷನ್ನೇ ಅದು ಟೀಚಿಂಗ್ ಮಾಡೋದು. ಅವ್ರು ಕೂಡ ನಿಮಗೆ ಮಾಡಿರ್ತಾರೆ, ಅಲ್ಲಿ ನೋಡಿದ್ರೆ ನೀವು ತುಂಬ ಬೆಟರಾಗಿ ತಿಳ್ಕೊತೀರಾ. ಬಟ್ ಈಗ ಕೀ ಆನ್ಸರ್ಸ್ ಏನು ಬೇಕಾಯಿತು ಅದನ್ನು ನಾನು ನಿಮಗೆ ತಲುಪಿಸಿದ್ದೀನಿ. ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಡೀಟೇಲ್ PDF. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.